My dear students, this video lesson, this is continue part of your lesson healthy life. Before we start this lesson, you give some answer to questions which are the belongs to previous lesson. Which was the healthiest place that you could imagine? Yes, the earth was the healthiest place that we could imagine. Who was furious? The witches was furious. Very good. Third one, what made the potion go wrong? Tell me. One of the witches uttering the word wrongly, so the potion go wrong. What happened after the explosion? Tell me. The forest destroyed completely. After the explosion, the forest destroyed the completely. Very good. Now we continue this lesson. Fourth stanza. No longer did he enjoy fruits and vegetables. He did not feel like walking, running, and playing with his friends. Eventually, he stopped going out of the house and was sitting or laying about. He started feeling ill. Before long, he had no desire to do anything. The evil potion had worked, and the worst thing of all was that the witches had learned to jump from one person to another like virus. They managed to turn the effect of the potion into one of the worst diseases, the disease of wasting life. ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡದಲ್ಲಿ ಅರ್ಥೈಸಿಕೊಳ್ಳೋಣ. ನೋ ಲಾಂಗರ್ ಡಿಡ್ ಹಿ ಎಂಜಾಯ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಇವನು ಬಹಳ ದಿನಗಳವರೆಗೆ ಹಣ್ಣು ತರಕಾರಿಗಳನ್ನು ಇಷ್ಟಪಡೋದನ್ನೇ ಬಿಟ್ಟ. ಹಿ ಡಿಡ್ ನಾಟ್ ಫೀಲ್ ಲೈಕ್ ವಾಕಿಂಗ್, ರನ್ನಿಂಗ್ ಆ್ಯಂಡ್ ಪ್ಲೇಯಿಂಗ್ ವಿತ್ ಹೀಸ್ ಫ್ರೆಂಡ್ಸ್. ಇವನು ತನ್ನ ಗೆಳೆಯರೊಂದಿಗೆ ಆಟ ಆಡೋದನ್ನು, ಓಡೋದನ್ನು, ನಡೆದಾಡೋದನ್ನೇ ಇಷ್ಟಪಡ್ತಾ ಇರಲಿಲ್ಲ. ಇವೆಂಚುವಲಿ ಕೊನೆಯದಾಗಿ ಹಿ ಸ್ಟಾಪ್ಡ್ ಗೋಯಿಂಗ್ ಔಟ್ ಆಫ್ ದ ಹೌಸ್. ಅವನು ಮನೆಯಿಂದ ಹೊರಗೆ ಹೋಗುವುದನ್ನೇ ನಿಲ್ಲಿಸಿಬಿಟ್ಟ. ಆ್ಯಂಡ್ ವಾಸ್ ಸಿಟ್ಟಿಂಗ್ ಆರ್ ಲೇಯಿಂಗ್ ಅಬೌಟ್. ಕುಳಿತುಕೊಳ್ಳೋದು ಮತ್ತು ಮಲಗುವುದನ್ನೇ ಮಾಡ್ತಾ ಹೋದ. ಹಿ ಸ್ಟಾರ್ಟೆಡ್ ಫೀಲಿಂಗ್ ಇಲ್. ಅವನಿಗೆ ಅನಾರೋಗ್ಯ ಕಾಡ್ತಾವಿತ್ತು. ಬಿಫೋರ್ ಲಾಂಗ್ ಹಿ ಹ್ಯಾಡ್ ನೋ ಡಿಸೈರ್ ಟು ಡೂ ಎನಿಥಿಂಗ್. ಬಹಳ ದಿನಗಳ ನಂತರ ಅವನಿಗೆ ಏನೂ ಮಾಡೋದಕ್ಕೆ ಕೂಡ ಖುಷಿ ಅನ್ನಿಸ್ತಾ ಇರಲಿಲ್ಲ. ದ ಇವಿಲ್ ಪೋಷನ್ ಹ್ಯಾಡ್ ವರ್ಕ್ಡ್. ಈಗ ಆ ಒಂದು ಪೋಷನ್ ಅಂದರೆ ಮಾಯಾವಿಷದ್ರವ್ಯ ತನ್ನ ಕೆಲಸವನ್ನು ಪ್ರಾರಂಭಿಸಿತು. ಆ್ಯಂಡ್ ದ ವರ್ಸ್ಟ್ ಥಿಂಗ್ ಆಫ್ ಆಲ್ ವಾಸ್ ದ್ಯಾಟ್ ದ ವಿಚಸ್ ಹ್ಯಾಡ್ ಲರ್ನ್ ಟು ಜಂಪ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಲೈಕ್ ವೈರಸ್. ಆ ಮಾಯಾವಿಷದ್ರವ್ಯ ಏನು ಸೃಷ್ಟಿ ಮಾಡಿದಂಥ ವಿಚಸ್ ಅಂದರೆ ಮಾಟಗಾರ್ತಿಯರು, ಅವರು ಕಲಿತ್ರೆ ಏನಪ್ಪ ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಜಿಗಿಯುವುದನ್ನು. ಅಂದರೆ ಈಗ ಕೊರೋನಾ ಯಾವ ರೀತಿ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇದೆಯಲ್ಲ, ಅದೇ ರೀತಿ ಈ ವಿಚಸ್ಗಳು ಕೂಡ ಒಬ್ಬರಿಂದ ಒಬ್ಬರಿಗೆ ಜಿಗಿತಾ ಹೋದರು. ದೇ ಮ್ಯಾನೇಜ್ ಟು ಟರ್ನ್ ದ ಎಫೆಕ್ಟ್ ಆಫ್ ದ ಪೋಷನ್ ಇಂಟು ಒನ್ ಆಫ್ ದ ವರ್ಸ್ಟ್ ಡಿಸೀಸಸ್. ಅವರು ಏನು ಮಾಡ್ತಾ ಹೋದ್ರು, ಅವರಂದ್ರೇನು, ಎಲ್ಲಿ ವಿಚಸ್ ಮಾಟಗಾರ್ತಿಯರು ಏನು ಮಾಡ್ತಾ ಹೋದ್ರು ಅಂದರೆ ಆ ಪೋಷನನ್ನು, ಅಂದರೆ ಮಾಯಾವಿಷದ್ರವ್ಯವನ್ನು ಹೆಂಗೆ ಎಫೆಕ್ಟ್ ಆಗ್ತಾ ಹೋದಂದರೆ ಮನುಷ್ಯನಲ್ಲಿ ಏನಪ್ಪ ಅಂದ್ರೆ ಒಂದು ರೋಗವನ್ನು, ಕಾಯಿಲೆಯನ್ನು ಉಂಟು ಮಾಡಿದವು. ಅದು ಯಾವುದಪ್ಪ ಅಂದರೆ ದ ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫ್. ಅದಂದರೆ ಜೀವನವನ್ನು ಹಾಳು ಮಾಡ್ತಕ್ಕಂಥ ಒಂದು ಕಾಯಿಲೆಯನ್ನು ಜನರಿಗೆ ಅಂಟಿಸಿತು ಅಂತ. ನೌ ವಿ ಸ್ಟಾರ್ಟ್ ನೆಕ್ಸ್ಟ್ ಸ್ಟಾಂಜಾ. ಇಟ್ ವಾಸ್ ಅ ಲಾಂಗ್ ವೈಲ್ ಬಿಫೋರ್, with the help of his microscope, Dr. Fitter Healthy discovered that the little witches were causing this disease. There were no vaccines or cough mixtures to get rid of them. The doctor found out that the witches could not tolerate joy and good health. It turned out that the best cure was to make a strong effort to live a healthy, joyful and happy life. When a person become healthy, the witches had to leave that body as soon as they could, riding off on a sneeze. ಆತ್ಮೀಯ ವಿದ್ಯಾರ್ಥಿಗಳೇ,
ಈಗ ಕನ್ನಡದಲ್ಲಿ ಅರ್ಥೈಸಿಕೊಳ್ಳೋಣ. ಇಟ್ ವಾಸ್ ಅ ಲಾಂಗ್ ವೈಲ್ ಬಿಫೋರ್, ಇದು ಬಹಳ ದಿನಗಳು ಹೋದ ನಂತರ, ವಿತ್ ದ ಹೆಲ್ಪ್ ಆಫ್ ಹಿಸ್ ಮೈಕ್ರೋಸ್ಕೋಪ್ ಡಾಕ್ಟರ್ ಫಿಟ್ಟನ್ ಹೆಲ್ದಿ ಡಿಸ್ಕವರ್ಡ್ ದಟ್ ದ ಲಿಟಲ್ ವಿಚಸ್ ವರ್ ಕಾಸಿಂಗ್ ದಿಸ್ ಡಿಸೀಸ್. ಬಹಳ ದಿನಗಳು ಹೋದ ನಂತರ ಡಾಕ್ಟರ್ ಫಿಟ್ಟನ್ ಅಂತಕ್ಕಂಥ ವೈದ್ಯ ತನ್ನ ಸೂಕ್ಷ್ಮದರ್ಶಕ ಸಹಾಯದಿಂದ ಈ ಎಲ್ಲ ಡಿಸೀಸ್ಗೆ ಅಂದರೆ ಈ ರೋಗಕ್ಕೆ ಕಾರಣ ಯಾರು ಅಂದರೆ ಈ ಮಾಟಗಾರ್ತಿಯರು ಅನ್ನೋದನ್ನು ಕಂಡುಹಿಡ್ತಾರೆ. ದೇರ್ ವರ್ ನೋ ವ್ಯಾಕ್ಸಿನ್ಸ್ ಆರ್ ಕಾಫ್ ಮಿಕ್ಸ್ಚರ್ ಟು ಗೆಟ್ ರಿಡ್ ಆಫ್ ದೆಮ್. ಅಂದರೆ ಈ ಒಂದು ಡಿಸೀಸ್ನಿಂದ ರೋಗದಿಂದ ಹೊರಗೆ ಬರೋದಕ್ಕೆ ಯಾವುದೇ ಲಸಿಕೆ ಆಗಲಿ ಅಥವಾ ಕೆಮ್ಮಿನ ಔಷಧ ಆಗಲಿ ಇಲ್ಲ. ದ ಡಾಕ್ಟರ್ ಫೌಂಡ್ ಔಟ್ ದ್ಯಾಟ್ ದ ವಿಚಸ್ ಕುಡ್ ನಾಟ್ ಟಾಲರೇಟ್ ಜಾಯ್ ಆ್ಯಂಡ್ ಗುಡ್ ಹೆಲ್ತ್. ಆ ಡಾಕ್ಟರಿಗೆ ವೈದ್ಯರಿಗೆ ಗೊತ್ತಾಗ್ತದೆ ಈ ವಿಚಸ್ಗಳಂದರೆ ಮಾಟಗಾರ್ತಿಯರು ಮನುಷ್ಯರಲ್ಲಿರ್ತಕ್ಕಂಥ ಸಂತೋಷ ಮತ್ತು ಒಳ್ಳೆಯ ಆರೋಗ್ಯವನ್ನು ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಇಟ್ ಟರ್ನ್ ಔಟ್ ದ್ಯಾಟ್ ದ ಬೆಸ್ಟ್ ಕ್ಯೂರ್ ವಾಸ್ ಟು ಮೇಕ್ ಅ ಸ್ಟ್ರಾಂಗ್ ಎಫರ್ಟ್ ಟು ಲೈವ್ ಅ ಹೆಲ್ದಿ ಜಾಯ್ಫುಲ್ ಆ್ಯಂಡ್ ಹ್ಯಾಪಿ ಲೈಫ್. ನಾವು ಇದರಿಂದ ಹೊರಬರಬೇಕಾದ್ರೆ, ಈ ಒಂದು ಕಾಯಿಲೆಯಿಂದ ಹೊರಬರಬೇಕಾದ್ರೆ ನಾವು ಸಂತೋಷವಾಗಿರಬೇಕು. ಅಂದರೆ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಸಂತೋಷವಾಗಿರಬೇಕು ಮತ್ತು ನಮ್ಮ ಜೀವನವನ್ನು ಸಂತೋಷದಿಂದ ಕಳಿಬೇಕಾಗ್ತದೆ. ಆಗ ಮಾತ್ರ ಆ ವಿಚಸ್ ನಮ್ಮ ಕಡೆಯಿಂದ ದೂರ ಓಡಿ ಹೋಗ್ತದೆ. ವೆನ್ ಅ ಪರ್ಸನ್ ಬಿಕಮ್ ಹೆಲ್ದಿ ದ ವಿಚಸ್ ಹ್ಯಾಡ್ ಟು ಲೀವ್ ದ್ಯಾಟ್ ಬಾಡಿ ಆ್ಯಸ್ ಸೂನ್ ಆ್ಯಸ್ ದೇ ಕುಡ್. ಒಂದು ವೇಳೆ ಮನುಷ್ಯ ಏನಾದರೂ ತಾನು ಆರೋಗ್ಯಕರವಾಗಿ ಮತ್ತು ಇದ್ನ ಅಂದರೆ ಈ ಮಾಟಗಾರ್ತಿಯರು ಅವನನ್ನು ಬಿಟ್ಟು ಬಹುದೂರ ಬೇಗನೆ ಹೋಗ್ತವೆ. ಹೇಗೆ ಹೋಗ್ತವೆ ಅಂದರೆ ರೈಡಿಂಗ್ ಆನ್ ಅ ಸ್ನೀಸ್. ಅವನು ಸೀನುವುದರ ಮೂಲಕ, ಸೀನಿದಾಗ ಅವುಗಳೇನು ಮಾಡ್ತವೆ, ವಿಚಸ್ಗಳು ಓಡಿ ಹೋಗ್ತವೆ ಅಂತೇಳಿ ಡಾಕ್ಟರ್ ಫಿಟ್ಟನ್ ಅವರು ಸಲಹೆ ನೀಡ್ತಾರೆ. ಡಿಯರ್ ಸ್ಟೂಡೆಂಟ್ಸ್, ನೌ ವಿ ರೀಡ್ ಲಾಸ್ಟ್ ಸ್ಟಾಂಜಾ. From then on, the best remedy was neither pills nor injections, but just a little bit of effort to eat some fruits, vegetables, and to do some exercise. Whoever came to see Dr. Fitton Healthy and took his advice ended up totally well, being cured of the wasting life disease. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಕೊನೆಯ ಪ್ಯಾರಾದಲ್ಲಿ ಏನಿದೆ ಅನ್ನೋದನ್ನು ಈಗ ತಿಳಿದುಕೊಳ್ಳೋಣ. ಫ್ರಮ್ ದೆನ್ ಆನ್ ದ ಬೆಸ್ಟ್ ರೆಮಿಡಿ ವಾಸ್ ನೈದರ್ ಫಿಲ್ಸ್ ನಾರ್ ಇಂಜೆಕ್ಷನ್ಸ್. ಇದಕ್ಕೆ ಒಂದು ಒಳ್ಳೆಯ ಪರಿಹಾರ ಏನಂದರೆ ಗುಳಿಗೆಯಲ್ಲ ಅಥವಾ ಇಂಜೆಕ್ಷನ್ ಅಲ್ಲ, ಬಟ್ ಜಸ್ಟ್ ಲಿಟಲ್ ಬಿಟ್ ಆಫ್ ಎಫರ್ಟ್ ಟು ಈಟ್ ಸಮ್ ಫ್ರೂಟ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಟು ಡೂ ಸಮ್ ಎಕ್ಸರ್ಸೈಸ್. ಏನು ಮಾಡಬೇಕಂದ್ರೆ ಒಂದಿಷ್ಟು ಒಳ್ಳೆಯ ಆಹಾರವನ್ನು ತಿನ್ನಬೇಕು, ಹಣ್ಣುಗಳನ್ನು ತಿನ್ನಬೇಕು, ಅದೇ ರೀತಿಯಾಗಿ ವ್ಯಾಯಾಮವನ್ನು ಮಾಡಬೇಕು. ಇದನ್ನು ಮಾಡಿದ ಮಾತ್ರ ಹೂವರ್ ಕೇಮ್ ಟು ಸಿ ಡಾಕ್ಟರ್ ಫಿಟ್ಟನ್ ಹೆಲ್ದಿ ಆ್ಯಂಡ್ ಟುಕ್ ಈಸ್ ಅಡ್ವೈಸ್. ಯಾರಾದರೂ ಅವನ ಹತ್ರ ಬಂದರೆ, ಫಿಟ್ಟನ್ ಹತ್ರ ಬಂದರೆ ಅವ್ರು ಏನು ಹೇಳ್ತಾ ಇದ್ರು ಅಂದರೆ ಈ ರೀತಿ ನೀವು ವ್ಯಾಯಾಮ ಮಾಡೋದಾಗಲಿ ಅಥವಾ ಹಣ್ಣುಗಳನ್ನು ತರಕಾರಿಗಳನ್ನು ತಿನ್ನಬೇಕಂತೇಳಿ ಸಲಹೆಯನ್ನು ನೀಡ್ತಾಯಿದ್ರು. ಕೊನೆಯದಾಗಿ ಎಂಡೆಡ್ ಆಫ್ ಟೋಟಲಿ ವೆಲ್, ಎಲ್ಲವೂ ಸರಿ ಹೋಯಿತು. ಬೀಯಿಂಗ್ ಕ್ಯೂರ್ಡ್ ಆಫ್ ದ ವೇಸ್ಟಿಂಗ್ ಲೈಫ್ ಡಿಸೀಸ್, ಈ ಜೀವನವನ್ನು ಹಾಳು ಮಾಡಿಕೊಳ್ತಕ್ಕಂಥ ಈ ಕಾಯಿಲೆಯಿಂದ ಎಲ್ಲರೂ ಕೂಡ ಗುಣಮುಖರಾಗ್ತಾರೆ. ಯಾರಿಂದ ಗುಣಮುಖರಾಗ್ತಾರೆ ಅಂದರೆ ಡಾಕ್ಟರ್ ಫಿಟ್ಟನ್ ಹೆಲ್ದಿ ಅವರು ಕೊಟ್ಟಂಥ ಸಲಹೆಯನ್ನು ತೆಗೆದುಕೊಂಡಂಥ ಎಲ್ಲರೂ ಏನು ಮಾಡ್ತಾರೆ, ಒಳ್ಳೆಯ ಆಹಾರವನ್ನು ತಿಂತಾರೆ, ಹಣ್ಣುಗಳನ್ನು ತಿಂತಾರೆ, ತರಕಾರಿಗಳನ್ನು ತಿಂತಾರೆ ಮತ್ತು ವ್ಯಾಯಾಮ ಮಾಡೋದರಿಂದ ಅವರು ಎಲ್ಲರೂ ಕೂಡ ಭಾಳಷ್ಟು ಸ್ಟ್ರಾಂಗ್ ಆದರು, ಹೆಲ್ದಿ ಆದರು, ಅಂದರೆ ಶಕ್ತಿಶಾಲಿಗಳಾದರು, ಆರೋಗ್ಯವಂತರಾದರು. ಹಾಗಾದರೆ ಮಕ್ಕಳೇ, ಈ ಪಾಠ ನಿಮಗೆ ಅರ್ಥ ಆಯ್ತಾ? ಡು ಯು ಅಂಡರ್ಸ್ಟ್ಯಾಂಡ್ ದಿಸ್ ಚಾಪ್ಟರ್? ನನಗೆ ಅನ್ನಿಸ್ತಾ ಇದೆ ನೀವು ಈ ಒಂದು ಪಾಠವನ್ನು ತಿಳಿದುಕೊಂಡಿದ್ದೀರಾ ಅಂತ. ಹಾಗಾದರೆ ಈಗ ನಾವು ಅದರ ಕ್ವಶನ್ ಆನ್ಸರ್ ಬಗ್ಗೆ ಅರ್ಥೈಸಿಕೊಳ್ಳೋಣ. ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ವಾಟ್ ಹ್ಯಾಪನ್ ಟು ದ ವಿಚಸ್ ಆಫ್ಟರ್ ದ ಎಕ್ಸ್ಪ್ಲೋಷನ್? Answer: the witches turned into germ-like creatures and were trapped in the liquid in a bottle laying on a swamp. Next question. What did the boy do with the new drink? Answer: the boy drank the liquid inside the bottle. Third one. How did the drink change the boy? Answer: the boy stopped eating healthy food and doing any physical activity. He would sit in one place watching TV and order junk food.
Next question. What was the worst thing the witches learned to do? Answer. The worst thing the witches learned to do was to jump from one person to another and spread the disease like virus. Next question. Who discovered the witches? Answer. Dr. Fit and Healthy discovered witches. Second one. What did the patients do before they went to Dr. Fit and Healthy? Answer. The patient did wasted their life before they went to Dr. Fit and Healthy. Next question. What was the advice of Dr. Fit and Healthy? Answer. Dr. Fit and Healthy discovered that the witches could not tolerate joy and good health. His remedy was that people should make an effort to eat some fruits and vegetables and do some exercise. When they become healthy and joyful, the witches would have to leave the body through a sneeze and the person would be cured of the disease. Now we check vocabulary. Fill in the blanks using suitable words from the words given in brackets. One is done for you. Mini ate a variety of food items and loved fruits and vegetables. Here, vegetables. Correct answer. First one. The earth was the dash place where adults and children enjoyed good life. Two answer is given. Dirtiest and healthiest. Correct answer is healthiest. Second one. One of the witches was dash about people being healthy. Which is the correct answer? Yes. Furious is correct answer. Third one. There was a big dash that destroyed the forest. Here given two answers, thunder or explosion. Correct answer is explosion. Fourth one. The witches were dash in a small bottle. Here also two answers is given. Correct answer is trapped. Fifth question. There was no dash to get rid of the witches. Given answers are mixtures and vaccine. Here correct answer is vaccine. Sixth one. When a person became healthy, the witches had to leave the body riding on a dash. Here given two answer, cough and sneeze. Correct answer is sneeze. To find fruits and vegetables from the word grid and shade them using suitable colors. Compare your answer with those of your partner. One is done for you. Identify in this grid first fruits. First one, pomegranate, mango, pineapple, guava, orange. Now we identify vegetables. Pumpkin, potato, tomato, beans, cabbage, radish, chili, brinjal. C2. Answer the following questions. First one. What made people strong and healthy in olden days? Answer. In the olden days, people ate varieties of fruits and vegetables and did a lot of daily exercise like walking, running and playing. This made them strong and healthy. Second one. How would the potion change the people? Anyone who drank the potion made by the witch would lose the desire to live. Third question.
Why were the witches not able to make the kind of magic potion they wanted to prepare? When making the potion, one of the witches made a mistake in uttering the words of the spell. This caused an explosion, and the witches were not able to make the potion they had wanted. Fourth one. Describe the change in the boy's attitude after he drank the potion. Answer. After drinking the potion, the boy's likes and dislikes changed. He no longer wanted to eat fruits and vegetables or go out running and playing with his friends. Instead, he would sit at home watching television or laying about and ordering unhealthy food like burgers, pizza, and ice cream. Fifth question. What was Dr. Fitton Healthy's best remedy? Dr. Fitton Healthy discovered that he witches could not tolerate joy and good health. His remedy was that people should make an effort to eat some fruits and vegetables and do some exercise. When they become healthy and joyful, the witches would have to leave the body through a sneeze, and the person would be cured of the disease. Thank you for watching.